ಕಡಿಮೆ ಬೆಲೆಗೆ ಚಿನ್ನ ಸಿಗುತ್ತೆ ಅಂತ ಖರೀದಿಸುವ ಮುನ್ನ ಹುಷಾರ್. ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಬಂಗಾರ ತೋರಿಸಿ ವಂಚಿಸೋ ಜಾಲ ಇದೆ. ಬಂಗಾರ ಖರೀದಿ ಮಾಡೋಕ್ಕೂ ಮುನ್ನ ಎಚ್ಚರ. ಮಹಿಳೆ ಜೊತೆ ಸೇರಿ 2 ಕೋಟಿ ವಂಚನೆ ಮಾಡಿದ ಚಿನ್ನದಂಗಡಿ ಮಾಲೀಕ HSR ಲೇಔಟ್ನ ಇಂದ್ರಾ ಚಂದ್ ಎಂಬಾತನಿಂದ ವಂಚನೆ ಆಗಿದೆ. ಸರ್ಜಾಪುರ ಮೂಲದ ಪುನೀತ್ಗೆ 2 ಕೋಟಿ ಉಂಡೆ ನಾಮ ಹಾಕಿದಂತಹ ವ್ಯಕ್ತಿ ಇದ್ದ. ಕಮ್ಮಿ ಬೆಲೆಗೆ ಚಿನ್ನ ಸಿಗುತ್ತೆ ಅಂತ ಖರೀದಿ ಮಾಡೋ ಮುನ್ನ 1000 ಸಲ ಯೋಚಿಸಿ. ಯಾಕಂತಂದ್ರೆ ನಿಮ್ಮನ್ನ ವಂಚಿಸುವಂತಹ ಜಾಲ ನಿಮ್ಮ ಸುತ್ತಮುತ್ತಲೇ ಇದೆ. ಮಹಿಳೆಯ ಜೊತೆ ಸೇರ್ಕೊಂಡು ಚಿನ್ನದಂಗಡಿ ಮಾಲೀಕ 2 ಕೋಟಿ ವಂಚನೆ ಮಾಡಿದಂತಹ ಪ್ರಕರಣ ಇದು. ಗ್ರಾಹಕನಿಂದ 2 ಕೋಟಿ ಪಡೆದು ಚಿನ್ನದಂಗಡಿ ಮಾಲೀಕ ವಂಚಿಸಿದ್ದಾನೆ. ಅದು HSR ಲೇಔಟ್ನ ಇಂದ್ರಾ ಚಂದ್. ಈತ ಪಂಗನಾಮ ಹಾಕಿರೋದು. ಪುನೀತ್ ನೀಡ್ತಾ ಇದ್ದಂತಹ ಹಣದ ಫೋಟೋವನ್ನ ನೀವು ನೋಡ್ತಾ ಇದ್ದೀರಿ. ಇಂದ್ರಾ ಚಂದ್ ಆರೋಪಿ, ಚಿನ್ನದಂಗಡಿ ಮಾಲೀಕ ಈತ. ಕಮ್ಮಿ ಬೆಲೆಗೆ ಚಿನ್ನ ಖರೀದಿ ಮಾಡ್ತೀನಿ ಅಂತ ಹೋಗಿ ಪುನೀತ್ ಈಗ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಲಾಸ್ ಆಗಿದೆ, 2 ಕೋಟಿ ವಂಚನೆ ಆಗಿದೆ. ನಾವು HSR ಲೇಔಟಲ್ಲಿರೋ MP ಜ್ಯುವೆಲ್ಲರ್ಸ್ ಅಂಗಡಿನಲ್ಲಿ ಚಿನ್ನ ಖರೀದಿ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ನಮ್ಮ ಪರಿಚಯಸ್ಥರು ಸವಿತಾ ಅವರಿಂದ, ಗೋಪ್ಸಂದ್ರ ನಿವಾಸಿ ಅವರು ನಾವೆಲ್ಲನೂ ರಿಲೇಟಿವ್ ಆ್ಯಕ್ಚುಲಿ. ಅವ್ರ ಮುಖಾಂತರ ನಾವು ಚಿನ್ನ ಪರ್ಚೇಸ್ ಮಾಡಬೇಕಂತ 26ನೇ ತಾರೀಕು ದುಡ್ಡೆಲ್ಲ ಅರೇಂಜ್ ಮಾಡಿಕೊಂಡು ನಾವು ಅವ್ರ ಮನೆ ಹತ್ರ ಹೋಗಿದ್ವಿ. ಬಟ್ ರಾತ್ರಿ ಒಂದು 7:30, 8, 9 ಗಂಟೆ ಆಗೋದ್ರಿಂದ ಇವತ್ತು ಹೋಗೋದು ಬೇಡ, 27ನೇ ತಾರೀಕು ಹೋಗೋಣ ಅಂತ ಹೇಳ್ಬಿಟ್ಟು 27ನೇ ತಾರೀಕು ಪ್ಲ್ಯಾನ್ ಮಾಡಿ 10:15ಗೆ ನಾವು ಮನೆ ಬಿಟ್ಟು ಕರೆಕ್ಟಾಗಿ 12 ಗಂಟೆಗೆ MP ಜ್ಯುವೆಲ್ಲರ್ಸ್ ಅಂಗಡಿ ಹತ್ರನೂ ಹೋದ್ವಿ ಚಿನ್ನ ಖರೀದಿ ಮಾಡೋಣ ಅಂತೇಳಿ. ಬಟ್ ಕಾರಲ್ಲಿ ಹೋಗಬೇಕಾದ್ರೆ ಹೊಸಬ್ರು ನೋಡಿದ್ರೆ ಅವ್ರು ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡ್ತಾರೆ ಮತ್ತು ಅವ್ರು ಭಯ ಬೀಳ್ತಾರೆ. ನಮ್ಮ ಹತ್ರ ಅಷ್ಟೊಂದು ಚೆನ್ನಾಗಿ ಮಾತಾಡೋದಿಲ್ಲ. ಸೊ ಅದರಿಂದ ಬಂದ್ಬಿಟ್ಟು ದುಡ್ಡೆಲ್ಲನೂ ಒಳಗಡೆ ತೊಗೊಂಡೋಗಿ ಕೌಂಟ್ ಮಾಡಿ ಎಲ್ಲನೂ ಮಾಡಿದ್ದಾರೆ. ಅವರು ಒಳಗಡೆ 2 ಕೋಟಿ ರೂಪಾಯಿ ದುಡ್ಡು ತೊಗೊಂಡೋಗಿದ್ದಾರೆ. 2 ಕಾಟನ್ ಬಾಕ್ಸಲ್ಲಿ, 1 ಕಾಟನ್ ಬಾಕ್ಸಲ್ಲಿ 90 ಲಕ್ಷ, ಇನ್ನೊಂದು ಕಾಟನ್ ಬಾಕ್ಸಲ್ಲಿ 90 ಲಕ್ಷ, ಒಂದು ಬ್ಯಾಗಲ್ಲಿ 20 ಲಕ್ಷ. ಇಷ್ಟು ದುಡ್ಡು ಒಳಗಡೆ ತೊಗೊಂಡೋದ್ಮೇಲೆ ಒಂದು ಗಂಟೆ ಆದಮೇಲೆ ಹೊರಗಡೆ ಬರ್ತಾರೆ. ನಾನೇ ಅವ್ರು ಎಷ್ಟೊತ್ತಿಗೂ ಹೊರಗಡೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತೀನಿ. ದುಡ್ಡೆಲ್ಲ ಕರೆಕ್ಟಾಗಿದೆ ಏನು ಅಂತ ಕೇಳಿದಾಗ ಸವಿತಾ ಅವರೇ ಹೇಳ್ತಾರೆ ದುಡ್ಡೆಲ್ಲ ಕರೆಕ್ಟಾಗಿದೆ ಅಂತೇಳಿ. ಅದಾದ ನಂತರ ಅವರು ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ಇದ್ದಾರೆ ಸಂಪರ್ಕದಲ್ಲಿ. ಹರೀಶ್, ಏನಿದು 2 ಕೋಟಿ ರೂಪಾಯಿಗೆ ಕಮ್ಮಿ ರೇಟ್ನಲ್ಲಿ ಚಿನ್ನ ಅಂತಂದ್ರೆ ಏನು? ಆಭರಣ ಚಿನ್ನನ, ಗಟ್ಟಿನ? ಹೇಗೆ ಮೋಸ ಹೋದ್ರಿ ಇವರು? ಎಷ್ಟು ಜನಕ್ಕೆ ಇಂದ್ರಾ ಚಂದ್ ಮೋಸ ಮಾಡಿದ್ದಾರೆ? ಏನವ್ರ ಹಿನ್ನೆಲೆ? ಈ ಇಂದ್ರಾ ಚಂದ್ ಎಂಬುವಂತವರು HSR ಲೇಔಟ್ ನಲ್ಲಿ MP ಜ್ಯುವೆಲ್ಲರ್ಸ್ ಎಂಬುವಂತ ಒಂದು ಜ್ಯುವೆಲ್ಲರಿ ಶಾಪ್ ಅನ್ನ ಹೊಂದಿದ್ದಾರೆ. ಈ ಪುನೀತ್ ಏನಿದ್ದಾನೆ, ಇತ್ತೀಚೆಗೆ ಚಿನ್ನದ ಬೆಲೆ ಕಡಿಮೆ ಆದಂತ ಹಿನ್ನೆಲೆಯಲ್ಲಿ ಅವರು 2 ಕೋಟಿಗೆ ಚಿನ್ನ ಖರೀದಿ ಮಾಡಿ ಅದರಿಂದ ಲಾಭ ಗಳಿಸ್ಬೇಕು. ಜೊತೆಗೆ ಅವರು ಒಂದು ಮದುವೆ ಕೂಡ ಇತ್ತು, ಹೀಗಾಗಿ ಅದಕ್ಕೆ ಚಿನ್ನವನ್ನ ಬಳಸಬೇಕು ಅನ್ನುವಂತ ನಿಟ್ಟಿನಲ್ಲಿ 2 ಕೋಟಿ ಹಣವನ್ನ ಆತರ ಸಂಬಂಧಿಕ ಆದಂತಹ ಸವಿತಾ ಎಂಬುವಾಕೆ ಈ MP ಜ್ಯುವೆಲ್ಲರ್ಸ್ ಬಗ್ಗೆ ಮಾಹಿತಿಯನ್ನ ಕೊಡ್ತಾಳೆ. ಇಲ್ಲಿ ವೇಸ್ಟೇಜ್ ಕೂಡ ಕಡಿಮೆ ಆಗುತ್ತೆ, ನಿಮ್ಗೆ ಕಡಿಮೆ ಬೆಲೆಗೂ ಕೂಡ, ಅಂದ್ರೆ ಕಡಿಮೆಗೂ ಕೂಡ ಕೊಡಿಸ್ತೀನಿ ಅಂತ ಹೇಳಿ ಅವರ ಬಳಿ ಕರೆದುಕೊಂಡು ಹೋಗ್ತಾಳೆ. ಈ ಸವಿತಾ ಸಂಬಂಧಿಕರೇ ಆಗಿರೋದ್ರಿಂದ ಅವರನ್ನ ನಂಬಿ ಈತ ಪುನೀತ್ ಹೋಗಿರ್ತಾನೆ. ಹೋದ ಸಂದರ್ಭದಲ್ಲಿ ಈ 2 ಕೋಟಿ ಕ್ಯಾಶ್ ಮುಖಾಂತರನೇ ಮಾಡ್ಬೇಕು ಅಂತೇಳಿ ಈ MP ಜ್ಯುವೆಲ್ಲರ್ಸ್ ಮಾಲೀಕ ಹೇಳಿರ್ತಾನೆ. ಈ ನಿಟ್ಟಿನಲ್ಲಿ ಅವರು ಕ್ಯಾಶ್ ಅನ್ನ ತೆಗೆದುಕೊಂಡು ಹೋಗಿರ್ತಾರೆ. ಕ್ಯಾಶ್ ತೆಗೆದುಕೊಂಡು ಹೋಗುವಂತದ್ದು ತಪ್ಪು ಅಂತ ಗೊತ್ತಿದ್ರು ಕೂಡ ಈತ ಕ್ಯಾಶ್ ನಲ್ಲಿ ಮಾಡಿರುವಂತದ್ದು ಇಲ್ಲಿ ಪ್ರಮುಖವಾದ ಈತನಿಗೆ ಎಡವಟ್ಟಾಗಿರುವಂತದ್ದು. ಸದ್ಯಕ್ಕೆ ಈಗಾಗ್ಲೇನು ಈ ಘಟನೆ ಸಂಬಂಧ HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಯಾವಾಗ ಇವರು 2 ಕೋಟಿ ಚಿನ್ನವನ್ನ ಹೋಗಿ ಖರೀದಿ ಮಾಡ್ತಾರೆ, ಅದಾದ ಬಳಿಕ ಮಾರನೇ ದಿನ ಬಂದು ಚಿನ್ನವನ್ನ ತೆಗೆದುಕೊಂಡು ಹೋಗಿ ಅಂತ ಹೇಳಿ ಈ MP ಜ್ಯುವೆಲ್ಲರ್ಸ್ ಮಾಲೀಕ ಹೇಳ್ತಾನೆ. ಮಾರನೇ ದಿನ ಬಂದು ಕೇಳಿದ್ರೆ ಸವಿತಾ ಜೊತೆ ನಾನು ಮಾತನಾಡಿದ್ದೇನೆ, ನೀನು ಅವ್ರ ಜೊತೆನೆ ಮಾತನಾಡ್ಕೊ ಅಂತೇಳಿ ಆ ಸವಿತಾನ ಕೇಳಿದ್ರೆ ಆ ಸವಿತಾ ಕೂಡ ಅದಕ್ಕೆ ಸರಿಯಾಗಿ ಉತ್ತರ ಕೊಡಿದ್ರೆ ಅಲ್ಲಿಗೆ ಈ ಪುನೀತ್ಗೆ ನಾನು ವಂಚನೆಗೆ ಒಳಗಾಗಿದ್ದೀನಿ ಅಂತ ಕೊನೆಗೆ ಅರ್ಥ ಆಗುತ್ತೆ. ಕೂಡಲೇ HSR ಲೇಔಟ್ಗೆ ಒಂದು ದೂರನ್ನ ಕೂಡ ಕೊಡ್ತಾರೆ. ಆದ್ರೆ ದೂರನ್ನ ದಾಖಲು ಮಾಡ್ಕೊಂಡ್ರೆ ಪೊಲೀಸರು ಬಂಧನ ಮಾಡ್ಬೇಕು, ಅದರ ತನಿಖೆ ಮಾಡ್ಬೇಕು. ಆದ್ರೆ ಇದುವರೆಗೂ ಕೂಡ ಅದರ ತನಿಖೆ ಆಗಿಲ್ಲ. ಕೋರ್ಟ್ ನಲ್ಲೂ ಕೂಡ ಈ ಇಂದ್ರಜಿತ್ FIR ದಾಖಲಾಗುತ್ತಿದ್ದಾನೆ, ಆತ ಒಂದು ಜಾಮೀನು ಅರ್ಜಿಗೆ ಕೂಡ ಸಲ್ಲಿಸಿದ್ದಾನೆ. ಆದ್ರೆ ಈ ಇಂದ್ರಚಂದ್ಗೆ ಜಾಮೀನು ಕೂಡ ಸಿಕ್ಕಿಲ್ಲ. ಹೀಗಾಗಿ ಆದ್ರೆ ಪೊಲೀಸರು ಮಾತ್ರ ಆತ ಪ್ರತಿನಿತ್ಯ ಬಂದು ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾನೆ. ಪೊಲೀಸರು ಆತನನ್ನ ಬಂಧನ ಮಾಡುವಂತ ಕೆಲಸ ಆಗ್ತಲ್ಲ. ಎಲ್ಲ ಒಂದ್ ಕಡೆ ಆರೋಪಿಗೆ ಬೆನ್ನಿಗೆ HSR ಲೇಔಟ್ ಪೊಲೀಸರು ನಿಂತ್ರ ಅನ್ನುವಂಥದ್ದು ಸಾಕಷ್ಟು ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದ್ದಾರೆ. ಥ್ಯಾಂಕ್ ಯು ಹರೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.